ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಹಾಯ ಕನ್ನಡ. ನಾನು ನಿಮ್ಮ ಚೇತನಾ ಮಂಜುನಾಥ್. ಇವತ್ತಿನ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ 32ನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಈಗಾಗಲೇ ಜಮಾ ಆಗಿಲ್ಲ. ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಕಾಮೆಂಟ್ ಮಾಡಿದ್ರಿ, ಮೇಡಮ್ 31ನೇ ಕಂತಿನ ಹಣ ಬಂದಿಲ್ಲ ಅಂತ ಒಂದಿಷ್ಟು ಜನರು, ಹಾಗೆ 32ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಒಂದಿಷ್ಟು ಜನರು ಕಾಮೆಂಟ್ ಮಾಡಿದ್ರಿ. ಎಲ್ರಿಗೂ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾವ ಕಂತಿನ ಹಣ ಎಷ್ಟು ಜನರಿಗೆ ಈಗಾಗಲೇ ಜಮಾ ಆಗಿದೆ, ಹಾಗೆ ಉಳಿದಂತ ಹಣ ನಿಮ್ಗೆ ಯಾವಾಗ ಜಮಾವಾಗುತ್ತೆ, ಇದೆಲ್ಲದರ ಕುರಿತು ಕಂಪ್ಲೀಟ್ ಆದ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಲಿಕ್ಕೆ ಟ್ರೈ ಮಾಡಿ. ಹಾಗೆ ನೀವಿನ್ನು ಹೊಸಬರು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಓಕೆ, ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ಈಗಾಗಲೇ ಸಾಕಷ್ಟು ಜನರಿಗೆ 31 ಹಾಗೆ 32ನೇ ಕಂತಿನ ಹಣ ಇನ್ನೂ ಜಮಾವಾಗಿಲ್ಲ. ಹಾಗೆ ಇನ್ನು ಕೆಲವಷ್ಟು ಜನರಿಗೆ 4,000 ರೂಪಾಯಿ ಹಣ ಜಮಾವಾಗಿದೆ. ಸೊ ನಿಮ್ಗೆ ಯಾವ ಕಂತಿನ ಹಣ ಜಮಾವಾಗಿದೆ ಹಾಗೆ ಯಾವ ಕಂತಿನ ಹಣ ಜಮಾವಾಗಿಲ್ಲ ಅಂತ ಇವಾಗಲೇ ನನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡಿ. ಓಕೆ, ಇವಾಗ 31ನೇ ಕಂತಿನ ಹಣದ ಕುರಿತು ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ಈಗಾಗಲೇ 31ನೇ ಕಂತಿನ ಹಣ ಜುಲೈ ತಿಂಗಳಲ್ಲೇ ಜಮಾವಾಗಿತ್ತು. ಅದರಲ್ಲಿ 30% ಅಷ್ಟು ಮಹಿಳೆಯರಿಗೆ ಹಣ ಜಮಾವಾಗೋದು ಬಾಕಿ ಇತ್ತು. ಹಾಗೆ ಆಗಸ್ಟ್ ತಿಂಗಳಲ್ಲಿ 32ನೇ ಕಂತಿನ ಹಣ ಜಮಾವಾಯಿತು. ಆ ಒಂದು ಟೈಮಲ್ಲಿ 31 + 32 ಎರಡು ಸೇರಿ 4,000 ರೂಪಾಯಿ ಜಮಾವಾಗಿದೆ. ನಾನು ಈಗಾಗಲೇ ಅಮೌಂಟ್ ಬಿಡುಗಡೆ ಆದ ತಕ್ಷಣ ವಿಡಿಯೋ ಮಾಡಿ ತಿಳಿಸಿದೀನಿ. ಸಾಕಷ್ಟು ಜನರು ವಿಡಿಯೋನ ನೋಡಿದೀರಾ. ಸೊ ಈ ಒಂದು 4,000 ರೂಪಾಯಿ ಯಾರ್ಯಾರಿಗೆ ಜಮಾವಾಗಿದೆ ಅಂತ ಆ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಆದ್ರೂ ಒಂದಿಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗಾಗಲೇ 31ನೇ ಕಂತಿನ ಹಣ ಯಾರ್ಯಾರಿಗೆ ಬಾಕಿ ಇತ್ತೋ ಅಂತವರಿಗೆ 4,000 ರೂಪಾಯಿ ಜಮಾವಾಗಿರೋಂಥದ್ದು. ಅವರಿಗೆ 2,000 ರೂಪಾಯಿ ಜಮಾವಾಗ್ಬೇಕಲ್ಲ, 2,000 ರೂಪಾಯಿ ಎಲ್ಲಿಂದಂತ ನೀವು ಕೇಳ್ಬಹುದು. 2,000 ರೂಪಾಯಿ 32ನೇ ಕಂತಿನ ಹಣ, ಒಟ್ಟು 4,000 ರೂಪಾಯಿ ಅವರಿಗೆ ಜಮಾವಾಗಿರುವಂತದ್ದು. ಇದುವರೆಗೂ ಯಾವ ತಿಂಗಳಲ್ಲೂ ಈ ರೀತಿಯಾಗಿ 4,000 ರೂಪಾಯಿ ಹಣ ಜಮಾವಾಗಿಲ್ಲ. 2,000 ರೂಪಾಯಿ ಮಾತ್ರ ಜಮಾವಾಗ್ತಾ ಇತ್ತು. ಪೆಂಡಿಂಗ್ ಇರೋ ಹಣ 2,000 ರೂಪಾಯಿ, ಹಾಗೆ ಈ ತಿಂಗಳ ಹಣ 2,000 ರೂಪಾಯಿ, ಈ ರೀತಿಯಾಗಿ ಹಣ ಜಮಾವಾಗ್ತಿತ್ತು. ಆದ್ರೆ ಈ ತಿಂಗಳು ಆ ರೀತಿಯಾಗಿ ಮಾಡಿಲ್ಲ. ಪೆಂಡಿಂಗ್ 2,000 ರೂಪಾಯಿ ಹಾಗೆ ಈ ತಿಂಗಳ 2,000 ರೂಪಾಯಿ ಒಟ್ಟೆ ಜಮಾ ಮಾಡಿದ್ದಾರೆ. ಈಗಾಗಲೇ 31ನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೂ ಜಮಾವಾಗಿದೆ. ನಿಮ್ಗೇನಾದ್ರೂ ಪೆಂಡಿಂಗ್ ಇದ್ರೆ ಕಾಮೆಂಟ್ಸ್ ಮಾಡಿ. ಹಾಗೆ ಸದ್ಯದಲ್ಲೂ ನಿಮ್ಗೂ ಹಣ ಬರುತ್ತೆ, ವೇಟ್ ಮಾಡಿ. ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ ಇಂದ ಕೆಲವೊಬ್ಬೊಬ್ಬರಿಗೆ ಹಣ ಜಮಾವಾಗೋದ್ರಲ್ಲಿ ಲೇಟ್ ಆಗ್ತಾ ಇದೆ. ಓಕೆ, ಹಾಗೇನೆ 32ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಅಂತ ನೋಡೋದಾದ್ರೆ 65% ಅಷ್ಟು ಜನರಿಗೆ ಇನ್ನು 32ನೇ ಕಂತಿನ ಹಣ ಜಮಾವಾಗಿಲ್ಲ. ಬೆಂಗಳೂರಿನಲ್ಲಿರುವಂತಹ ಜನರಿಗೆ ಮೊದಲು 4,000 ರೂಪಾಯಿ ಹಣ ಜಮಾ ಮಾಡಿದ್ರು. ಅದಾದ್ಮೇಲೆ ಹಂತವಾಗಿ ಎಲ್ಲಾ ಜಿಲ್ಲೆಯಲ್ಲಿರೋ ಫಲಾನುಭವಿಗಳಿಗೆ ಹಣನ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಹಂತವಾಗಿ ಈಗ ಜಮಾ ಆಗೋದ್ರಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಬಂದಿದೆ. ಹಣ ಜಮಾ ಆಗೋ ಪ್ರಕ್ರಿಯೆ ಆಗುತ್ತೆ, ಯಾರು ಕೂಡ ಗಾಬರಿ ಆಗ್ಲಿಕ್ಕೆ ಹೋಗ್ಬೇಡಿ. ಸದ್ಯದಲ್ಲೇ ನಿಮ್ಗೂ ಹಣ ಬರುತ್ತೆ. ಸಾಕಷ್ಟು ಜನರು ನನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡ್ತಾ ಇದ್ದೀರಾ, 32ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಹಂತವಾಗಿ ಈಗ ಜಮಾವಾಗ್ತಾ ಇದೆ. ಸದ್ಯದಲ್ಲೇ ನಿಮ್ಗೆ ಹಣ ಬರುತ್ತೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ಹಾಗೆ ಕೆಲವೊಂದಿಷ್ಟು ಜನರಿಗೆ ಮೆಸೇಜ್ ಕೂಡ ಬರ್ತಾ ಇಲ್ಲ. ನಿಮ್ಮ ಮನೆಯ ಮೊಬೈಲ್ ಅಲ್ಲಿ ಮೆಸೇಜ್ಗಳು ಫುಲ್ ಆಗಿದ್ರೆ ಹೊಸ ಮೆಸೇಜ್ಗಳು ಎಂಟ್ರಿ ಆಗೋದಿಲ್ಲ. ಹಾಗಾಗಿ ನಿಮ್ಗೆ ಹಣ ಬಂದಿದ್ರು ಕೂಡ ಮೆಸೇಜ್ ಬರ್ತಾ ಇರೋದಿಲ್ಲ. ಇವಾಗ್ಲೇ ನಿಮ್ಮ ಮೊಬೈಲ್ ಅನ್ನ ಚೆಕ್ ಮಾಡಿ, ಮೆಸೇಜ್ಗಳು ಫುಲ್ ಇದ್ರೆ ಅದನ್ನ ಡಿಲೀಟ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಅಕೌಂಟಿಗೆ ಹಣ ಜಮಾವಾಗಿದ್ರು ಮೆಸೇಜ್ ಬರ್ತಾ ಇಲ್ಲ. ನಿಮ್ಮ ಅಕೌಂಟ್ ಅನ್ನ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕಿಗೆ ವಿಸಿಟ್ ಕೊಟ್ಟು ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ವೇಟ್ ಮಾಡಿ. ಓಕೆ, 31 ಹಾಗೆ 32ನೇ ಕಂತಿನ ಹಣದ ಕುರಿತು ಒಂದಿಷ್ಟು ಮಾಹಿತಿನ ನಿಮ್ಗೆ ತಿಳಿಸಿಕೊಡುವಂತ ಪ್ರಯತ್ನನ ಮಾಡಿದ್ದೀನಿ. ಈ ವಿಡಿಯೋದಿಂದ ನಿಮ್ಗೆ ಸ್ವಲ್ಪನಾದ್ರೂ ಅನುಕೂಲವಾಗಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಗೆ ಯಾವುದೇ ರೀತಿಯಾದ ಯೋಜನೆ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ನನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ಕಾಮೆಂಟ್ ಮಾಡಿ.
ಮುಂದಿನ ದಿನಗಳಲ್ಲಿ ನಾನು ಅದರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತ ಪ್ರಯತ್ನನ ಮಾಡ್ತೀನಿ. ಓಕೆ, ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಥ್ಯಾಂಕ್ ಯು.